ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಮತ್ತೊಂದು ಟೆನ್ಷನ್ ಫ್ರೀ ಇಲ್ದಿರ ನಿಮ್ಮ ಪೋರ್ಟ್ಫೋಲಿಯೋ ಇರುವಂಥ ಸ್ಟಾಕ್ನ ಇಟ್ಕೊಂಡು ಯಾವ ರೀತಿಯ ಮಿನಿಮಮ್ ಒಂದು 10-12% ಟೆನ್ಷನ್ ಇಲ್ದಿರ ನೀವು ಒಂದು ರಿಟರ್ನ್ ಅರ್ನ್ ಮಾಡ್ಬೋದು ಅನ್ನೋ ಒಂದು ಮೆಕ್ಯಾನಿಸಮ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಒಬ್ರು ಸಬ್ಸ್ಕ್ರೈಬರ್ ಸಹ ಇದನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅವರ ಬೇಸಿಸ್ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದ ಮುಖಾಂತರ ಸ್ನೇಹಿತರೆ ಡಿಸ್ಕ್ಲೇಮರ್ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಇದು ಸೆಬಿಯ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಜರ್. ಎಲ್ಲ ಒಂದು ಸೋಷಿಯಲ್ ಇನ್ಫ್ಲೂಯೆನ್ಸ್ ಅಥವಾ ಫಿನ್ ಫಿನ್ ಇನ್ಫ್ಲೂಯರ್ಸ್ ಅಂತ ಏನ್ ಕರೀತಾರೆ ಅವರು ಡಿಸ್ಕ್ಲೋಸ್ ಮಾಡ್ಬೇಕು ಅನ್ನೋ ಪರ್ಪಸ್ಗೋಸ್ಕರ ಇದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸರಿ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ಆಪ್ಷನ್ಸ್ ಗೀತಾ ಬ್ಯೂಟಿಫುಲ್ ಆಗಿ ನಡೀತಿದೆ, ಸೂಪರ್ ಆಗಿ ಒಂದು ಎನ್ರೋಲ್ಮೆಂಟ್ ನಡೀತಿದೆ. ಸೊ ನೀವೇನಾದ್ರೂ ಎನ್ರೋಲ್ಮೆಂಟ್ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ನಿಮ್ಮ ಒಂದು ಆಪ್ಷನ್ಸ್ ಜರ್ನಿಗೆ, ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಿ ಜರ್ನಿಗೆ ನೀವು ಡಿಸಿಷನ್ ತಗೊಳ್ಳಬಹುದು. ಓಕೆ, ಇವತ್ತು ನಾ ಶೇರ್ ಮಾಡ್ತಿರುವಂತ ಒಂದು ಪಾಯಿಂಟ್ ಏನಂದ್ರೆ ಹೇಳಿದ್ರೆ ಸ್ನೇಹಿತರೆ, ಅದು SLB ಅಂತ. ಸೊ ಕೆಲವೊಂದು ಟರ್ಮಿನಾಲಜೀಸ್ ಸ್ವಲ್ಪ ನಿಧಾನವಾಗಿ ಹೇಳ್ತೀನಿ. ಸೊ ಅಟ್ಲೀಸ್ಟ್ ನಿಮ್ಗೊಂದು ಐಡಿಯಾ ಬರುತ್ತೆ ನಾನು ಏನ್ ಒಂದು ಪಾಯಿಂಟ್ ಹೇಳಕ್ ಬರ್ತಾ ಇದ್ದೀನಿ ಅಂತ. ಅದ್ರ ಬೇಸಿಸ್ ಮೇಲೆ ಸಹ ನೀವು ಡಿಸಿಷನ್ ಮಾಡ್ಬೋದು. ಈ ಒಂದು ಏನಾದ್ರೆ ಒಂದು ಪಾಯಿಂಟ್ ನಿಮ್ಗೆ ಹೆಲ್ಪ್ ಆಗುತ್ತಾ ಆಗಲ್ವಾ ಅಂತ ಸಹ ನೀವು ಡಿಸಿಷನ್ ನ ಮಾಡ್ಕೊಳ್ಳಬಹುದು. ಓಕೆ, ಸರಿ ಸ್ನೇಹಿತರೆ, ಈಗ ಸುಮಾರು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೊಂದು ಸ್ಟಾಕ್ ನ ನೀವು ಬೈ ಮಾಡಿ ಇಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಸ್ಟಾಕ್ ನ ಬೈ ಮಾಡಿ ಇಟ್ಮೇಲೆ ನಿಮ್ಗೆ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಹೋಗುತ್ತಾ ಇಲ್ವಾ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಯಾರೋ ಒಬ್ರು ಹೇಳಿದ್ರು, ಏನೋ ಒಂದು ರೀಸನ್ಗೋಸ್ಕರ ಬೈ ಮಾಡಿ ಇಟ್ಟಿರ್ತಾರೆ. ಬಟ್ ಸುಮಾರು ದಿವಸ ಆದ್ರೂ ಸಹ ಆ ಒಂದು ಸ್ಟಾಕ್ ಮೂವ್ಮೆಂಟೇ ಸಿಕ್ಕೋದಿಲ್ಲ, ಅಲ್ಲೇ ಇರುತ್ತೆ, ಕೆಳಗಡೆ ಬೀಳೋದಿಲ್ಲ, ಬಟ್ ಅಲ್ಲೇ ಇರುತ್ತೆ. ಕ್ವಾಲಿಟಿ ಸ್ಟಾಕ್ಸ್ ಅಂತ ಅನ್ಕೊಳ್ಳಿ. ಸೊ ಈ ಒಂದು ಸ್ಟಾಕ್ಗಳನ್ನ ಇಟ್ಕೊಂಡು ನಾವು ಈ SLB ಅನ್ನೋ ಒಂದು ಮೆಕ್ಯಾನಿಸಮ್ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಒಬ್ಬರು ಅವ್ರ ಸಬ್ಸ್ಕ್ರೈಬರ್ ಹೆಸರು ತೋರಿಸ್ತಿಲ್ಲ, ಬಟ್ ಅಟ್ ಯೂಸರ್ GI6ZV ಅಂತ ಏನೋ ಬರ್ತಿದೆ. ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅನ್ನೋ ಪರ್ಪಸ್ಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ಸೆಕ್ಯೂರಿಟೀಸ್ ಲೆಂಡಿಂಗ್ ಮತ್ತೆ ಬಾರೋಯಿಂಗ್ ಮೆಕ್ಯಾನಿಸಮ್ ಅಂತ ಇದನ್ನ ನಾವು ಕರಿತೀವಿ ಸ್ನೇಹಿತರೆ, SLB ಅಂತ. ಓಕೆ, ಇದೊಂದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಒಂದು ಮೆಕ್ಯಾನಿಸಮ್ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಶೇರ್ ಏನಾದ್ರು ಇಟ್ಕೊಂಡಿತ್ತು ಅಂತ ಹೇಳಿದ್ರೆ, ನೀವು ಒಂದು ಶೇರ್ನ ನೀವು ಬೇರೆಯವ್ರಿಗೆ ಬಾಡಿಗೆಗೆ ಕೊಡ್ಬೋದು. ಏನ್ ಸತೀಶ್ ಅವ್ರೆ, ನನ್ನ ಶೇರ್ ನಾನು ಹೆಂಗ್ ಬಾಡಿಗೆ ಕೊಡ್ಬೋದು ಅಂತ ನೀವು ಡೌಟ್ ಆಗ್ಬೋದು. ಎಕ್ಸಾಕ್ಟ್ಲಿ ಅದುವೇ ಈ ನಮ್ಮ SLB ಯ ಒಂದು ಒಂದು ಸ್ಪೆಷಾಲಿಟಿ. ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಒಂದು ಶೇರ್ಸ್ ನ, ಇದೆಲ್ಲ ನಡೆಯೋದು ಲೀಗಲ್ ಆಗಿ ಸ್ನೇಹಿತರೆ, ಯಾವುದೇ ರೀತಿ ಆಫ್ ದಿ ಮಾರ್ಕೆಟ್ ನಡೆಯೋದಿಲ್ಲ, ಲೀಗಲ್ ಆಗಿ ನಡೆಯೋದ್ರಿಂದ ಈ ಒಂದು SLB ಅಥವಾ ಸೆಕ್ಯೂರಿಟೀಸ್ ಲೆಂಡಿಂಗ್ ಮತ್ತೆ ಬಾರೋಯಿಂಗ್ ಮೆಕ್ಯಾನಿಸಮ್ ಮುಖಾಂತರ ನೀವೊಂದು ನಿಮ್ಮ ಶೇರ್ಸ್ ಗಳನ್ನ ಬೇರೆಯವ್ರಿಗೆ ಒಂದು ಬಾಡಿಗೆ ತರ ಕೊಡ್ತೀರಾ. ಬಾಡಿಗೆ ಕೊಟ್ಟು ಅವರು ನಿಮ್ಗೆ ಒಂದು ರೇಟ್ ನ ಫಿಕ್ಸ್ ಮಾಡ್ತಾರೆ. ಆ ರೇಟ್ ಬೇಸಿಸ್ ಮೇಲೆ ಒಬ್ರಿಗೊಬ್ರು ಅಗ್ರಿಮೆಂಟ್ ಆಗಿ ನೀವು ಕೊಡಕ್ಕೆ ಆ ಪ್ರೈಸ್ಗೆ ರೆಡಿ ಇತ್ತು ಅಂತ ಹೇಳಿದ್ರೆ ನೀವು ಕೊಟ್ಟು ಒಂದಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ನೆನ್ಪಿಟ್ಕೊಳ್ಳಿ. ಇಂಟ್ರೆಸ್ಟ್ ಅವ್ರು ಹೇಳ್ತಾರೆ, ನಂತೆ ವರ್ಷಕ್ಕೆ 10%, ವರ್ಷಕ್ಕೆ 12% ಈ ರೀತಿ ರಿಟರ್ನ್ ನಾ ಒಂದು ಇಂಟ್ರೆಸ್ಟ್ ಮುಖಾಂತರ ಕೊಡ್ತೀನಿ, ನಮ್ಗೆ ಲೆಂಡ್ ಮಾಡಿ ಅಂತ ಅವರು ತಗೊಂಡು ಅವರು ಸೆಲ್ ಮಾಡ್ಕೊಂಡು ಬೇರೆ ಬೇರೆ ರೀತಿಯ ಡೀಲ್ಗಳನ್ನ ಮಾಡ್ಕೊಂಡು ಅವರು ಸಹ ಒಂದು ತಕ್ಕ ಪ್ರಾಫಿಟ್ ಮಾಡ್ಕೊಂತಾರೆ. ಇದು ಈ ನಮ್ಮ SLB ಯ ಒಂದು ವೆರಿ ವೆರಿ ಹೈ ಲೆವೆಲ್ ಇನ್ಫಾರ್ಮೇಶನ್. ನೋಡಿ, ಇಲ್ಲಿ ಆಡಿ ಹಾಕಿದ್ದೀನಿ, ಇದು ಕ್ಯಾನ್ ಇದು. ಸೊ ಕ್ಲೈಂಟ್ಸ್ ಕ್ಯಾನ್ ಲೆಂಡ್ ಅಂಡ್ ಬಾರೋ ಸ್ಟಾಕ್ಸ್ ಅಂತ ಇದೆ. ಸೊ ಕ್ಲೈಂಟ್ಸ್ಗಳು ಇವಾಗ ನಾವು ನಿಮ್ಮಂತಹ ಒಂದು ರೀಟೇಲರ್ಸ್ ಬೈ ಮತ್ತೆ ಸೆಲ್ ಸಹ, ಅಥವಾ ಬೈ ಅಂಡ್ ಸೆಲ್ ಬರೋದಿಲ್ಲ, ಲೆಂಡ್ ಅಂಡ್ ಬಾರೋ ಸಹ ಮಾಡ್ಬೋದು. ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೆಂಡರು ಅಥವಾ ಯಾರು ಶೇರ್ ಇಟ್ಕೊಂಡಿದ್ದಾರೆ ಮತ್ತೆ ಬಾರೋರು ಯಾರು ತಗೊಳಕ್ ರೆಡಿ ಇದ್ದಾರೆ, ಇಬ್ರು ಒಂದು ಕೊಟೇಶನ್ ರೆಡಿ ಮಾಡ್ಕೊಂತಾರೆ. ಸೊ ಒಬ್ರು ಹೇಳ್ತಾರೆ, ನಾನು 10% ರಿಟರ್ನ್ ಕೊಡ್ತೀನಿ, ಈ ಒಂದು ಸ್ಟಾಕ್ಸ್ ನನಗೆ ಬಾಡಿಗೆ ಕೊಡಿ ಅಂತ ಕರೀತಾರೆ, ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ನಾನು 12% ಕೊಡ್ತೀನಿ, ಇನ್ನೊಬ್ರು 13%. ಸೊ ನಿಮ್ಗೆ ನೀವೇನಾದ್ರೂ ಲೆಂಡರ್ ಆಗಿದ್ರೆ, ನಿಮ್ಮ ಹತ್ರ ಶೇರ್ಸ್ ನ ಇರೋದು ನೀವು ಬಾಡಿಗೆ ಕೊಡಬೇಕು ಅಂದ್ರೆ ನೀವು ಡಿಸೈಡ್ ಮಾಡ್ಬೇಕು ಎಷ್ಟು ಶೇರ್ಸ್ ನ ಯಾವ ಒಂದು ಪ್ರೈಸ್ ಅಲ್ಲಿ ಕೊಡಬೇಕು ಅಂತ ನೀವು ಡಿಸಿಷನ್ ಮಾಡಬೇಕು. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು ಪ್ಯೂರ್ಲಿ ವರ್ಕ್ ಆಗೋದು ಬೇಸ್ಡ್ ಆನ್ ದಿ ಡಿಮಾಂಡ್ ಅಂಡ್ ಸಪ್ಲೈ. ಇಲ್ಲೂ ಸಹ ಸೇಮ್ ಲಾಜಿಕ್ ವರ್ಕ್ ಆಗುತ್ತೆ. ಓಕೆ, ಸೊ ಇದಾದ್ಮೇಲೆ ಇದು ಎಕ್ಸ್ಚೇಂಜ್ ಲೆವೆಲ್ಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಅಲ್ಲಿ 1-to-1 ಬೈಯಿಂಗ್ ಆದ್ಮೇಲೆ, ಅಥವಾ 1-to-1 ಮ್ಯಾಚಿಂಗ್ ಆದ್ಮೇಲೆ ಅಲ್ಲಿಂದ ನಿಮ್ಮ ಒಂದು ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಆರ್ಡರ್ ಎಕ್ಸಿಕ್ಯೂಟ್ ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಇಂದ ಆ ಶೇರ್ಸ್ ನ ತೆಗೆದು ಬೇರೆಯವ್ರ ಅಕೌಂಟ್ಗೆ ಅದನ್ನ ಕೊಡ್ತಾರೆ. ಅಲ್ಲಿಗೆ ನಿಮ್ಮ ಅಕೌಂಟ್ ಇಂದ ಒಂದು ಹೇಳಿದ್ರೆ ಮಂಗಮಯ ಆಗುತ್ತೆ ಅಂದ್ರೆ ಇಲ್ಲ, ನಿಮ್ಮ ಅಕೌಂಟ್ ಇರುತ್ತೆ. ಬಟ್ ಏನಂತಂದ್ರೆ ನೀವು ಆಕ್ಷನ್ ತಗೊಳಕ್ ನೀವು ಸೆಲ್ ಮಾಡಕ್ ಹೋಗೋದಿಲ್ಲ, ಬಿಕಾಸ್ ನೀವು ಆಲ್ರೆಡಿ ಬಾಡಿಗೆ ಕೊಟ್ಟಿದ್ದಾರೆ. ಆ ರೀತಿ ಇವಾಗ ಸಿಂಪಲ್ ಹೇಳ್ಬೇಕಂದ್ರೆ, ನಿಮ್ಮ ಹತ್ರ ಒಂದು ಸ್ವಂತ ಮನೆ ಇದೆ, ನಿಮ್ಮ ಮನೆನ ಬಾಡಿಗೆ ಕೊಟ್ಟಿದ್ದೀರಾ. ಬಾಡಿಗೆ ಕೊಟ್ಮೇಲೆ ನೀವು ಮತ್ತೆ ಹೋಗಲ್ಲಿ ಇರಕ್ ಆಗೋದಿಲ್ಲ, ಆಗುತ್ತಾ? ಆಬ್ವಿಯಸ್ಲಿ ಆಗೋದಿಲ್ಲ. ಆ ರೀತಿ ಒಂದು ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಇದು ಈ ಒಂದು SLB ಯ ಒಂದು ವೆರಿ ವೆರಿ ಹೈ ಲೆವೆಲ್ ಇನ್ಫಾರ್ಮೇಶನ್. ಓಕೆ, ತುಂಬಾ ಟೆಕ್ನಿಕಾಲಿಟಿ ಹೋಗ್ತಿಲ್ಲ, ಬಿಕಾಸ್ ಕನ್ಫ್ಯೂಷನ್ ಆಗುತ್ತೆ. ಬಿಕಾಸ್ ನಿಮ್ಗೆ ಬೇಸಿಕ್ ಅರ್ಥ ಆದ್ರೆ ನೆಕ್ಸ್ಟ್ ನೀವು ಇಂಟ್ರೆಸ್ಟ್ ಇತ್ತು, ನಿಮ್ಗೆ ಇದು ವರ್ಕೌಟ್ ಆಯ್ತು ಅಂದ್ರೆ ನೀವು ಸಹ ಮಾಡ್ಬೋದು, ಅದಕ್ಕೋಸ್ಕರ ಇರ್ತದೆ. ಓಕೆ, ಸೊ ಇದು ಏನಕ್ಕೆ ಮಾಡ್ತಾರೆ, ಇದರಿಂದ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಸ್ಟಾಕ್ ಒಂದು ಏನೋ ಒಂದು ರೀಸನ್ ಇಂದ ಬೀಳುತ್ತೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಾರೆ, ಅದು ಒಂದು ರೀಸನ್. ಸೊ ಬೀಳುತ್ತೆ ಅಂತ ಅನ್ಕೊಂಡ್ಮೇಲೆ ನನ್ಗೆ ಗೊತ್ತಾಗುತ್ತೆ, ಓಕೆ ಈ ಸ್ಟಾಕ್ ಬೀಳ್ತಿದೆ, ಬಟ್ ನನ್ನ ಹತ್ರ ಸ್ಟಾಕ್ಸ್ ಇಲ್ಲ,
ಬಟ್ ಈ ಸ್ಟಾಕ್ಸ್ ಬೀಳೋದ್ರಿಂದ ನಾನು ಬೇರೆಯವ್ರ ಹತ್ರ ಸಾಲ ತಗೊಂಡು ಅಥವಾ ಬಾಡಿಗೆ ತಗೊಂಡು ಸೆಲ್ ಮಾಡಿ ನಾಳೆ ಒಂದು ಕ್ಲಿಯರ್ ಮಾಡ್ಬೋದು ಅಂತ ನೀವು ಡಿಸಿಷನ್ ಮಾಡ್ತೀರಾ. ಅವಾಗ ಏನ್ ಮಾಡ್ತೀರಾ, ಇನ್ನೊಬ್ರ ಹತ್ರ ಹೋಗಿ ಈ ಶೇರ್ಸ್ನ ನನ್ಗೆ ಕೊಡಪ್ಪ, ನಾನು ನಿಮಗೆ ಒಂದ್ ತಿಂಗಳು 2 ತಿಂಗಳು ಆದ್ಮೇಲೆ ವಾಪಸ್ ಕೊಡ್ತೀನಿ ಅಂತ ನೀವು ತಗೊಂಡು ನೀವು ಮಾರ್ಕೆಟಲ್ಲಿ ಸೆಲ್ ಮಾಡ್ತೀರಾ. ಸೆಲ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ನೀವು ಬೈ ಮಾಡಲೇಬೇಕು ಫ್ಯೂಚರ್ ರಿಟರ್ನ್ ಮಾಡಬೇಕಾದ್ರೆ. ಸೊ ನೀವೇನ್ ಮಾಡ್ತೀರಾ, ಸೆಲ್ ಮಾಡಿ ಫ್ಯೂಚರ್ ಅಲ್ಲಿ ಆ ಸ್ಟಾಕ್ಸ್ ಇನ್ನೂ ಕೆಳಗಡೆ ಬಂದ್ಮೇಲೆ, ಎಕ್ಸಾಂಪಲ್ 100 ರೂಪಾಯಿ ಸೆಲ್ ಮಾಡಿದ್ರೆ ಆ ಸ್ಟಾಕ್ ಪ್ರೈಸ್ ಒಂದು 80 ರೂಪಾಯಿ ಬಂದ್ಮೇಲೆ 80 ರೂಪಾಯಿ ತಗೊಂಡು ನೀವು ವಾಪಸ್ ಬೈ ಮಾಡಿ ನೀವು ಯಾರ ಹತ್ರದಿಂದ ಒಂದು ಲೆಂಡಿಂಗ್ ತಗೊಂಡಿದ್ರೆ ಅಥವಾ ಬಾರೋ ಮಾಡಿದ್ರೆ ಅವ್ರಿಗೆ ವಾಪಸ್ ಕೊಡ್ತಾರೆ. ಅದುವೇ ನಮ್ಮ ಸ್ಟಾಕ್ SLB ನ ಒಂದು ಫಸ್ಟ್ ರೀಸನ್. ನೆಕ್ಸ್ಟ್ ಬಂದು ಆರ್ಬಿಟ್ರೇಜ್ ಆಪರ್ಚುನಿಟಿ. ಆರ್ಬಿಟ್ರೇಜ್ ಅಂದ್ರೆ ಒಂದು ಎಕ್ಸ್ಚೇಂಜ್ ಇಂದ ಇನ್ನೊಂದು ಎಕ್ಸ್ಚೇಂಜ್ಗೆ ಒಂದೊಂದು ಏನಂದ್ರೆ ವಿತ್ ಇನ್ ಸ್ಟಾಕ್ ಅಲ್ಲಿ ಒಂದು ಎಕ್ಸ್ಚೇಂಜಸ್ ಅಲ್ಲಿ ಏನಾದ್ರು ಪ್ರೈಸ್ ಡಿಫ್ರೆನ್ಸ್ ಇತ್ತು ಅಂದ್ರೆ ಅದನ್ನ ಸಹ ನೀವು ಕ್ಯಾಪ್ಚರ್ ಮಾಡೋ ಪರ್ಪಸ್ಗೋಸ್ಕರ ಈ ಒಂದು SLB ನ ನೀವು ಫ್ಯೂಚರ್ ಆಗಿ ಯೂಸ್ ಮಾಡ್ಬೋದು. ಬಿಗ್ ಬಾಯ್ಸ್ಗಳು ಇದನ್ನ ಒಂದು ಬ್ಯೂಟಿಫುಲ್ ಆಗಿ ಯೂಸ್ ಮಾಡ್ತಾರೆ. ರಿಟೇಲರ್ಸ್ಗೆ ಇನ್ನೂವರೆಗೂ ನಾನು ನೋಡಿದ್ರು ಕನ್ನಡದಲ್ಲಿ ಸಹ ಯಾರು ಈ ಒಂದು ಕಾನ್ಸೆಪ್ಟ್ ನಲ್ಲಿ ವಿಡಿಯೋ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ರಿಟೇಲರ್ಸ್ಗೆ ಅಷ್ಟು ಗೊತ್ತಿಲ್ಲದಿರೋದ್ರಿಂದ ಈ ಒಂದು SLB ಇನ್ನು ಲಿಕ್ವಿಡಿಟಿ ಅಷ್ಟಿಲ್ಲ ಅಂತ ಸಹ ನೋಡ್ಬೋದು ಸ್ನೇಹಿತರೆ. ಓಕೆ, ಸೊ ಇದರಿಂದ ಬೆನಿಫಿಟ್ ಏನಂತ ಹೇಳಿದ್ರೆ ನಿಮ್ಮ ಹತ್ರ ಶೇರ್ಸ್ ಏನಿದೆ ಅದು ನಿಮ್ಮ ಅಕೌಂಟಲ್ಲಿ ಹಾಗೆ ಇರುತ್ತೆ, ಯಾವುದೇ ರೀತಿ ಒಂದು ಮಂಗಮಾಯ ಆಗೋದಿಲ್ಲ. ಈ ಬಾರೋರ್ ಯಾರು ಇರ್ತಾರಲ್ಲ ಅವರೊಂದಷ್ಟು ಪರ್ಸೆಂಟೇಜ್ ಹೇಳಿರ್ತಾರೆ ರಿಟರ್ನ್ ಇಂಟ್ರೆಸ್ಟ್, ಅದು ನಿಮಗೆ ಇಂಟ್ರೆಸ್ಟ್ ಬರ್ತಾ ಹೋಗೋದು ಯಾವುದೇ ರೀತಿ ರಿಸ್ಕ್ ಇಲ್ದಿರ. ಇವಿಷ್ಟು ಆದ್ಮೇಲೆ ನಿಮ್ಗೆ ಕೆಲವೊಂದು ಡೌಟ್ಸ್ ಗಳು ಬರ್ಬೋದು. ಇದನ್ನ ಹೆಂಗೆ ನಾನು ಎನೇಬಲ್ ಮಾಡ್ಕೊಬೇಕು, ನನ್ನ ಹತ್ರ ಒಂದು ಅಷ್ಟು ಶೇರ್ಸ್ ಇದೆ, ನಾನು ಇವಾಗ ಮಾಡ್ಬೋದಾ ಅಂತ ನಿಮ್ಗೆ ಡೌಟ್ಸ್ ಬರ್ಬೋದು. ಎಕ್ಸಾಕ್ಟ್ಲಿ ಮಾಡ್ಬೋದು. ಅದಕ್ಕೆ ಬೇಕಾಗಿರುತ್ತೆ ನಿಮ್ಮ ಒಂದು ಎಲಿಜಿಬಿಲಿಟಿ. ಇದು ನಾನು ಜರಾದ ಒಂದು ಸ್ಕ್ರೀನ್ ಶಾಟ್ ಮತ್ತೆ ಡೀಟೇಲ್ಸ್ ತಗೊಂಡಿರೋದು. ಸೊ ಜರಾದ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಲೆಂಡಿಂಗ್ ನೀವು ಏನಾದ್ರು ಲೆಂಡ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಇರುವಂತ ಶೇರ್ಸ್ ವ್ಯಾಲ್ಯೂ ಮಿನಿಮಮ್ 1 ಲಕ್ಷ ಇರಬೇಕು ಅಂತ ಒಂದು ಫಸ್ಟ್ ಕಂಡೀಷನ್ ಇಟ್ಟಿದ್ದಾರೆ. ಸೆಕೆಂಡ್ ಬಂದು ನೀವೇನಾದ್ರು ಬಾರೋ ಮಾಡ್ಬೇಕಂದ್ರೆ, ನೀವೇನಾದ್ರೂ ಬೇರೆಯವರಿಂದ ಬಾಡಿಗೆ ತಗೊಬೇಕಂದ್ರೆ ಮಿನಿಮಮ್ 500 ಶೇರ್ಸ್ಗೆ ನೀವು ಬಾಡಿಗೆ ತಗೊಳ್ಳೇಬೇಕು ಅಂತ ಮತ್ತೆ ಎರಡನೇ ಕಂಡೀಷನ್ ಇದೆ. ಈ ಎರಡು ಕಂಡೀಷನ್ ನೀವು ಎಲಿಜಿಬಿಲಿಟಿ ಮಾಡಿದ್ಮೇಲೆ ನೆಕ್ಸ್ಟ್ ಬಂದು ನೀವು ಹೆಂಗೆ ಎನೇಬಲ್ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಫೀಚರ್ ನೋಡಿ, ಎಲ್ಲಾ ಫೀಚರ್ ನಿಮಗೆ ಡೈರೆಕ್ಟ್ ಆಗಿ ಇರೋದಿಲ್ಲ. ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಸ್ಪೆಸಿಫಿಕ್ ಬ್ರೋಕರ್ಗೆ ಹೋಗಿ ಎನೇಬಲ್ ಮಾಡಬೇಕಾಗುತ್ತೆ ಈ ನಮ್ಮ SLB ಅನ್ನೋ ಒಂದು ಫ್ಯೂಚರ್. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಬ್ರೋಕರ್ಗೆ DDPI ಅಥವಾ ಡಿಮ್ಯಾಟ್ ಡೆಬಿಟ್ ಅಂಡ್ ಪ್ಲೆಜ್ ಇನ್ಸ್ಟ್ರಕ್ಷನ್ಸ್ ಅಂತ ಒಂದು ಫಾರಂ ಇದೆ. ಅದನ್ನ ನೀವು ಫಿಲ್ ಮಾಡಿ ನಿಮ್ಮ ಬ್ರೋಕರ್ಗಳಿಗೆ ನೀವು ಕಳಿಸ್ಬೇಕಾಗುತ್ತೆ. ಕಳಿಸಿದ್ಮೇಲೆ ಅವ್ರು ಆಕ್ಟಿವೇಟ್ ಮಾಡ್ತಾರೆ. ಅವ್ರು ಆಕ್ಟಿವೇಟ್ ಮಾಡಿದ್ಮೇಲೆ ನಿಮ್ಮ ಒಂದು ಟ್ರೇಡಿಂಗ್ ಟರ್ಮಿನಲ್ಗೆ ಹೋಗಿ ನಿಮ್ಮ ಅವ್ರು ಏನು ಆಪ್ಷನ್ಸ್ ಲಿಂಕ್ ಕೊಟ್ಟಿರ್ತಾರೆ ಆ ಲಿಂಕ್ ಹೋಗಿ ನೀವು ಯಾವ ಒಂದು ಫೀಚರ್ಸ್ ಎನೇಬಲ್ ಮಾಡ್ಬೇಕು ಅದನ್ನ ಟಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಿದ್ರೆ ನಿಮ್ಮ ಒಂದು SLB ಫೀಚರ್ ಎನೇಬಲ್ ಆಗುತ್ತೆ ಸ್ನೇಹಿತರೆ. ತುಂಬಾ ಸಿಂಪಲ್, ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಸರಿ, ಇವಿಷ್ಟು ಆದ್ಮೇಲೆ ನೀವು ಯಾವ ರೀತಿ ಒಂದು ಲೆಂಡಿಂಗ್ ಮಾಡಬೇಕು ಅಂತ ನಿಮ್ಗೆ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಯಾವ ರೀತಿ ಹೆಂಗೆ ಏನ್ ಮಾಡ್ಬೇಕಂತ ಒಂದು ಸ್ಟೆಪ್ಸ್ ಕೊಟ್ಟಿರ್ತಾರೆ. ಅದ್ರ ಬೇಸಿಸ್ ಮೇಲೆ ನೀವು ಲೆಂಡಿಂಗ್ ಮಾಡಿದ್ರೆ ನಿಮ್ಮ ಒಂದು ಏನಂತಾರೆ ಒಂದು ಲೆಂಡಿಂಗ್ ಮತ್ತೆ ಬಾರೋಯಿಂಗ್ ಏನ್ ರಿಕ್ವೆಸ್ಟ್ ಇದೆ ಅದು ಒಂದು ಎಕ್ಸ್ಚೇಂಜ್ ಲೆವೆಲ್ ಅಲ್ಲಿ ಹೋಗುತ್ತೆ. ಆ ಎಕ್ಸ್ಚೇಂಜ್ ಲೆವೆಲ್ ಸಹ ನಾನು ತೋರಿಸ್ತೀನಿ ನಿಮಗೆ NSL ಯಾವ ರೀತಿ ಕಾಣಿಸುತ್ತೆ ಅಂತ. ಅದಾದ್ಮೇಲೆ ನಾವು ವಾಪಸ್ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ಗೆ ಬರೋಣ. ಓಕೆ, ನೋಡಿ ನೀವು ಒಂದು ಏನಂತಾರೆ ಒಂದು ಓಕೆ NSE ಒಂದು ವೆಬ್ಸೈಟ್ ಬಂದಿದ ತಕ್ಷಣ ನೋಡಿ ನಿಮಗೆ ಮಾರ್ಕೆಟ್ ವಾಚ್ ಅಂತ ಒಂದು ಸಿಗುತ್ತೆ. ಸೆಕ್ಯೂರಿಟೀಸ್ ಲೆಂಡಿಂಗ್ ಮತ್ತು ಬಾರೋಯಿಂಗ್ ಅಂತ ಒಂದು ಬರುತ್ತೆ ನೋಡಿ. ಸೆಕ್ಯೂರಿಟೀಸ್ ಲೆಂಡಿಂಗ್ ಅಂಡ್ ಬಾರೋಯಿಂಗ್ ಇದೆ. ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಸ್ಟಾಕ್ ಯಾವ ಟೈಮ್ ಲೈನ್ಗೆ ಅವೈಲೇಬಲ್ ಇದೆ ಮತ್ತೆ ಯಾವ ಸ್ಟಾಕ್ ಅಲ್ಲಿ ಎಷ್ಟೆಷ್ಟು ಡಿಮ್ಯಾಂಡ್ ಮತ್ತೆ ಸಪ್ಲೈ ಇದೆ ಅಂತ ಸುಮಾರು ಇನ್ಫಾರ್ಮೇಶನ್ಸ್ ಕೊಡೋದ್ರಿಂದ ಇದ್ರ ಬೇಸಿಸ್ ಮೇಲೆ ನೀವು ಲೆಂಡಿಂಗ್ ಬಾರೋಯಿಂಗ್ ನ ಸಹ ಮಾಡ್ಬೋದು. ನೀವು ನೋಡ್ಬೋದು ಅಷ್ಟು ಲಿಕ್ವಿಡಿಟಿ ಇಲ್ಲ ನಾನು ಆಡಿ ಹೇಳಿದಿಲ್ಲ, ಇಲ್ಲಿ ನೋಡೋದು ಅಷ್ಟು ಲಿಕ್ವಿಡಿಟಿ ಇಲ್ಲ ಅಂತ ಹೇಳೋದು ಬಿಕಾಸ್ ಆಫ್ ದಿ ಆದ್ರೆ ಸುಮಾರು ಜನ ಇದನ್ನ ಯೂಸ್ ಮಾಡ್ತಿಲ್ಲ ಅನ್ನೋ ಪರ್ಪಸ್ಗೋಸ್ಕರ ಲಿಕ್ವಿಡಿಟಿ ಇಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕು ಸ್ನೇಹಿತರೆ. ಇದು ಫ್ಯೂಚರ್ ಅಲ್ಲಿ ಹಿಂಗೆ ಹೋಗ್ತಾ ಹೋಗ್ತಾ ರಿಟೇಲ್ ಸಹ ಪಾರ್ಟಿಸಿಪೇಷನ್ ಆಯ್ತು ಅಂತಂದ್ರೆ ಇದು ಒನ್ ಆಫ್ ದ ಬ್ಯೂಟಿಫುಲ್ ಒಂದು ಮೆಕ್ಯಾನಿಸಮ್ ಅಂತ ಹೇಳ್ಬೋದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ನನಗೂ ಸಹ ಇದು ಫಸ್ಟ್ ಟೈಮ್ ಕೇಳೋದು ತುಂಬಾ ಖುಷಿ ಆಯ್ತು. ಈ ರೀತಿ ಒಂದು ಫ್ಯೂಚರ್ ಸಹ ಇದೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ನಂಗೆ ಅನ್ನಿಸ್ತು. ಸುಮಾರು ತಿಂಗಳುಗಳಿಂದ ಒಂದು ವಿಡಿಯೋ ಸಹ ನೋಡಿದೆ, ಬಟ್ ನನ್ಗೆ ಮಾಡ್ಬೇಕಂತ ಗೊತ್ತಾಗಿರ್ಲಿಲ್ಲ. ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರೆ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಸೊ ಈ ಒಂದು ಇನ್ಫಾರ್ಮೇಶನ್ಸ್ ನೋಡಿದ್ಮೇಲೆ ನಿಮ್ಗೆ ಕೆಲವೊಂದು ಡೌಟ್ಸ್ ಇರ್ಬೋದು. ಸತೀಶ್ ಅವರು ಈ ರೀತಿ ನಾನು ಶೇರ್ಸ್ನ ಬೇರೆಯವ್ರು ಕೊಟ್ಟರೆ ಓನರ್ಶಿಪ್ ಏನಾಗುತ್ತೆ, ಹೋಗ್ಬಿಡುತ್ತಾ ಅಂತ ನೀವು ಡೌಟ್ ಬರ್ಬೋದು. ಇಲ್ಲ, ಆ ಓನರ್ಶಿಪ್ 101% ನಿಮ್ಮ ಹತ್ರನೇ ಇರುತ್ತೆ. ಯಾವುದೇ ರೀತಿ ನಿಮ್ಮ ಅಕೌಂಟಿಂದ ಅಂದ್ರೆ ನಿಮ್ಮ ಅಕೌಂಟಿಂದ ಅದು ಡೆಬಿಟ್ ಆಗಿರುತ್ತೆ ಅಂತ ತೋರಿಸುತ್ತೆ ಬಿಟ್ರೆ, ಬಟ್ ನಿಮ್ಮ ಒಂದು ಓನರ್ಶಿಪ್ ಇಂದ ಅದು ಎಲ್ಲೂ ಹೋಗೋದಿಲ್ಲ. ಅದು ಎಲ್ಲ ನಡೆಯೋದು ಲೀಗಲ್ ಆಗಿರೋದ್ರಿಂದ ಅದು ನಿಮ್ಮ ಓನರ್ಶಿಪ್ ಅಲ್ಲೇ ಇರುತ್ತೆ. ಸೆಕೆಂಡ್ ಕ್ವಶನ್, ಕಾರ್ಪೊರೇಟ್ ಆಕ್ಷನ್ಸ್. ಈ ಒಂದು ನೀವು ಒಂದು ಶೇರ್ಸ್ ನ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಆ ಒಂದು ಶೇರ್ಸ್ ಅಲ್ಲಿ ಕಂಪನಿಯವರು ಬೋನಸ್ ಇಶ್ಯೂ ಮಾಡ್ತಾರೆ, ಡಿವಿಡೆಂಟ್ ಇಶ್ಯೂ ಮಾಡ್ತಾರೆ, ಸ್ಟಾಕ್ ನ ಸ್ಪ್ಲಿಟ್ ಮಾಡ್ತಾರೆ, ಅಥವಾ ಒಂದು ಬೋನಸ್ ಇಶ್ಯೂ ಅಂತ ಜೊತೆಗೆ ಈ ರಿಲಯನ್ಸ್ ಅಲ್ಲಿ ಆಯ್ತಲ್ಲ ಇತ್ತೀಚೆಗೆ ಅವರ ಜಿಯೋ ಫೈನಾನ್ಷಿಯಲ್ಸ್ ನ ಒಂದು ಶೇರ್ಸ್ ನ ಒಂದೊಂದು ಕೊಟ್ಟರಲ್ಲ, ಆ ರೀತಿ ಕಾರ್ಪೊರೇಟ್ ಆಕ್ಷನ್ಸ್ ಏನಾರು ಆಯ್ತು ಅಂದ್ರೆ ನನಗೇನ ಸಿಗುತ್ತಾ ಸಿಗಲ್ವಾ, ಇಲ್ಲ ನಾನು ಯಾರು ಕೊಟ್ಟಿರ್ತೀನಿ ಬಾಡಿಗೆಗೆ ಅವ್ರಿಗೆ ಸಿಗುತ್ತಾ ಅಂದ್ರೆ ಇಲ್ಲ, ಅದು ನಿಮ್ಮ ಓನರ್ಶಿಪ್ ಅಲ್ಲಿ ಇರೋದ್ರಿಂದ ಎಲ್ಲಾ ಆಕ್ಷನ್ಗಳು ನಿಮ್ಗೆ ಸಿಗುತ್ತೆ. ಅವ್ರು ಜಸ್ಟ್ ಒಂದು ಬಾಡಿಗೆಗೆ ತಗೊಂಡಿದ್ದಾರೆ ಅನ್ನೋದು ಬಿಟ್ರೆ ಯಾವುದೇ ರೀತಿಯ ಓನರ್ಶಿಪ್ ಅವ್ರಿಗೆ ಹೋಗೋದಿಲ್ಲ, ಎಲ್ಲ ನಿಮ್ಗೆ ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಓನರ್ಶಿಪ್ ಅವ್ರಿಗೆ ಹೋಗೋದಿಲ್ಲ. ನೆಕ್ಸ್ಟ್ ಬಂದು ಗ್ಯಾರಂಟಿ. ಸತೀಶ್ ಅವರು ಇದು ಲೀಗಲ್ ಅಂತ ಗ್ಯಾರಂಟಿ ಯಾ ಅಂತ ಹೇಳಿದ್ರೆ 101% ಗ್ಯಾರಂಟಿ ಇದೆ. ಇದು ಬಂದು ನಮ್ಮ ಇಂಡಿಯಾದಲ್ಲಿ ಇರುವಂತ ಒಂದು ICCL ಅಥವಾ ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಲಿಮಿಟೆಡ್ ಅನ್ನುವ ಒಂದು ಅಂದ್ರೆ ಒಂದು ಅಥಾರಿಟಿ ಏನಿದೆ ಅವರ ಒಂದು ಗ್ಯಾರಂಟಿ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಫ್ರಾಡ್ ಆಕ್ಟಿವಿಟಿ ಈ ಒಂದು ಮೆಕ್ಯಾನಿಸಮ್ ಅಲ್ಲಿ ನಡೆಯೋದಿಲ್ಲ.
ಓಕೆ. ನೆಕ್ಸ್ಟ್ ಬಂದಿದ್ದು ಎಲ್ಲ ಸ್ಟಾಕ್ ನಡೆಯುತ್ತೆ ಅಂದ್ರೆ 100% 101% ಇಲ್ಲ, ಎಲ್ಲ ಸ್ಟಾಕ್ ಅಲ್ಲೂ ನಡೆಯೋದಿಲ್ಲ. NSE ಅಲ್ಲಿ ಕೊಟ್ಟಿರುವಂತ ಯಾವ್ಯಾವ ಸ್ಟಾಕ್ ಇದೆ ಅವಷ್ಟು ಸ್ಟಾಕ್ ಅಲ್ಲಿ ಮಾತ್ರ ಈ ಒಂದು ಫ್ಯೂಚರ್ಗಳು ಎನೇಬಲ್ ಇದೆ. ಇದರಲ್ಲಿ ಯಾವ ಒಂದು ಸ್ಟಾಕ್ ನಿಮ್ಗೆ ನಿಮ್ಮ ಪೋರ್ಟ್ಫೋಲಿಯೋ ಇದೆ, ಅದನ್ನ ಲೆಂಡ್ ಮಾಡಕ್ಕೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಈ ಫ್ಯೂಚರ್ನ ನಿಮ್ಮ ಒಂದು ಬ್ರೋಕರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎನೇಬಲ್ ಮಾಡ್ಬೋದು. ನೆಕ್ಸ್ಟ್ ಬಂದು ಆ ಇದು ಲೆಂಡಿಂಗ್ ಅಥವಾ ನಾನು ಬಾಡಿಗೆ ಕೊಟ್ಟ ಮೇಲೆ ಇದು ನನಗೆ ಕಂಪ್ಲೀಟ್ ಓನರ್ಶಿಪ್ ನನ್ನ ಸೈಡಿಂದ ಎಷ್ಟು ದಿನ ಇರುತ್ತೆ, ಎಷ್ಟು ತಿಂಗಳು ಇರುತ್ತೆ, ಅಥವಾ ಅನ್ಲಿಮಿಟೆಡ್ ಇರುತ್ತೆ ಅಂದ್ರೆ ಇಲ್ಲ. ನಮ್ಮ ಒಂದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇರುವಂತ ಒಂದು ಪ್ರತಿ ತಿಂಗಳ ಒಂದು ಎಕ್ಸ್ಪೈರಿ ಅಥವಾ ಸಾರಿ ಪ್ರತಿ ವಾರ ಪ್ರತಿ ತಿಂಗಳ ಒಂದು ಎಕ್ಸ್ಪೈರಿ ಏನಿದೆ ಒಂದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ, ಅದೇ ರೀತಿ ಈ ಒಂದು ಕೆಟಗರಿ ಅಥವಾ ಮೆಕಾನಿಸಮ್ ಅಲ್ಲಿರುವಂತಹ SLB ಸ್ಟಾಕ್ಗೂ ಸಹ ಒಂದು ಎಕ್ಸ್ಪೈರಿ ಇರುತ್ತೆ. ಪ್ರತಿ ತಿಂಗಳು ಫಸ್ಟ್ ಗುರುವಾರ ಈ ಒಂದು ಲಿಸ್ಟ್ ಅಲ್ಲಿರುವಂತಹ ಸ್ಟಾಕ್ಗಳ ಒಂದು ಎಕ್ಸ್ಪೈರಿ ಆಗುತ್ತೆ. ನೆಕ್ಸ್ಟ್ ಬಂದು ಹೊಸ ಎಕ್ಸ್ಪೈರಿ ಸ್ಟಾರ್ಟ್ ಆಗುತ್ತೆ. ಅದನ್ನ ನೀವು ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ಚಾರ್ಜಸ್ ಏನಾದ್ರು ಇರುತ್ತೆ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೊಂದು ಚಾರ್ಜಸ್ ಇದ್ದೇ ಇರುತ್ತೆ, ಬ್ರೋಕರ್ ಚಾರ್ಜಸ್ ಮಾಡ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಗೌರ್ಮೆಂಟ್ ಚಾರ್ಜಸ್ ಸಹ ಇರೋದ್ರಿಂದ ಅಲ್ಲೂ ಸಹ ನಿಮ್ಗೆ ಕೆಲವು ಸಣ್ಣ ಚಾರ್ಜಸ್ಗಳು ಬೀಳುತ್ತೆ. ಅದ್ರ ಜೊತೆಗೆ ನಾನು ಜರೋದ ಸಹ ನೋಡ್ತಿದ್ದೆ, ಅವರೇ ನಿಮ್ಗೆ ಒಂದು ಲೆಂಡರ್ ಬರೋರ್ ಚಾರ್ಜ್ ಮಾಡುವಂತ ಇಂಟ್ರೆಸ್ಟ್ ಪರ್ಸೆಂಟೇಜ್ ಏನಿದೆ ಅದ್ರ ಬೇಸ್ನ 20% ಚಾರ್ಜ್ ಮಾಡ್ತಾರೆ ಅಂತ ಸಹ ನಾನು ನೋಡಿದ್ದೆ. ಅದನ್ನ ಸಹ ನೀವು ಡಿಸಿಷನ್ ಮಾಡ್ಬೋದು ನಿಮ್ಮ ಒಂದು ಬ್ರೋಕರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು. ಇದಾದ್ಮೇಲೆ ಸತೀಶ್ ಅವರೇ, ನಾನು ಕೆಲವೊಂದು ಸ್ಟಾಕ್ಗಳನ್ನ ಪ್ಲೆಜ್ ಮಾಡಿ ಫ್ಯೂಚರ್ಸ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ, ಇದೆಲ್ಲ ಆಗ್ಬಿಟ್ಟು ನಾನು ಪ್ಲೆಜ್ ಮಾಡಕ್ ಆಗಲ್ವಾ ಅಂದ್ರೆ ಖಂಡಿತವಾಗಿ ಆಗೋದಿಲ್ಲ. ಬಿಕಾಸ್ ಆ ಒಂದು ಶೇರ್ಸ್ ನಿಮ್ಮ ಒಂದು ಏರಿಯಾದಿಂದ ಬೇರೆಯವ್ರ ಏರಿಯಾಗೆ ಹೋಗಿರೋದ್ರಿಂದ ನಿಮ್ಮ ಅಕೌಂಟ್ ಅಲ್ಲಿ ಇರೋದಿಲ್ಲ, ಬಟ್ ಓನರ್ಶಿಪ್ ಇರುತ್ತೆ, ಬಟ್ ನೀವು ಪ್ಲೆಜ್ ಮಾಡಕ್ಕೆ ಆಗೋದಿಲ್ಲ. ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪಾಯಿಂಟ್. ಇವಿಷ್ಟು ತಿಳ್ಕೊಂಡು ನಿಮ್ಮ ಹತ್ರ ಯಾವ್ದೋ ಒಂದು ಕ್ವಾಲಿಟಿ ಸ್ಟಾಕ್ಗಳಿದೆ, ಪ್ಲೆಜ್ ಮಾಡೋ ಒಂದು ಇಂಟ್ರೆಸ್ಟ್ ಬರುತ್ತೆ, ಆ ರೀತಿ ಅಂತ ಮಾಡ್ಕೊಂಡು ಒಂದು ಸಣ್ಣ ಒಂದು ಏನಂತ ಈ ಸ್ಕ್ರೀನ್ ಅಲ್ಲಿ ಹೇಳಿದಂಗೆ ಒಂದು 10-12% ಟೆನ್ಷನ್ ಇಲ್ಲದೆ ಒಂದು ರಿಟರ್ನ್ ಅರ್ನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು SLB ಫ್ಯೂಚರ್ ನೀವು ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ಫ್ಯೂಚರ್ನ ನಿಮಗೆ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಒಂದು ಫೀಡ್ಬ್ಯಾಕ್ ಕಮೆಂಟ್ ಅಲ್ಲಿ ಹಾಕಿ. ಬಿಕಾಸ್ ನೀವು ಕಮೆಂಟ್ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ ನೀವು ಹೆಂಗ್ ಫೀಲ್ ಮಾಡ್ತಾ ಇದ್ದೀರಾ ಅಂತ. ಸೊ ಜೊತೆಗೆ ನಮ್ಮ ಒಂದು ಎಫರ್ಟ್ ನಿಮಗೆ ಇಷ್ಟ ಆಗ್ತಿದೆ ಅಂದ್ರೆ ಅಲ್ಲೂ ಸಹ ಒಂದು ಲೈಕ್ ಕೊಡಿ. ಒಂದು ನಮಗೊಂದು ಸಹ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.